ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ದೇಶಾದ್ಯಂತ ನಡೆಯುತ್ತಿರುವ ವಿಶೇಷ ಮತದಾರರ ಪರಿಶೀಲನಾ ಪ್ರಕ್ರಿಯೆ ಇದೀಗ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಎಐಸಿಸಿ ಕಾರ್ಯದರ್ಶಿ ಅಂಜಲಿ ಲಿಂಬಾಳ್ಕರ್ ಗಂಭೀರ ಆರೋಪ ಮಾಡಿದ್ದಾರೆ. ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಬೆಂಬಲಿಗರ ಮತಗಳನ್ನು ಪಟ್ಟಿಯಿಂದ ಕೈಬಿಡುವ ಪ್ರಯತ್ನ ನಡೆಯುತ್ತಿದೆ ಎಂದು ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಎಐಸಿಸಿ ಕಾರ್ಯದರ್ಶಿ ಹಾಗೂ ಎಸ್ಐಆರ್ ಪ್ರಕ್ರಿಯೆಯ ಕಾಂಗ್ರೆಸ್ ವೀಕ್ಷಕರಾದ ಅಂಜಲಿ ಲಿಂಬಾಳ್ಕರ್, ವಿಶೇಷ ಮತದಾರರ ಪರಿಶೀಲನಾ ಪ್ರಕ್ರಿಯೆಯನ್ನು ಬಳಸಿಕೊಂಡು ಕಾಂಗ್ರೆಸ್ ಬೆಂಬಲಿಗರ ಮತಗಳನ್ನು ಪಟ್ಟಿಯಿಂದ ಕೈಬಿಡುವ ಪ್ರಯತ್ನ ನಡೆಯುತ್ತಿದೆ. ಪಶ್ಚಿಮ ಬಂಗಾಳ, ಬಿಹಾರ, ಉತ್ತರ ಪ್ರದೇಶ, ತಮಿಳುನಾಡು ಹಾಗೂ ಗುಜರಾತ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಕೋಟ್ಯಾಂತರ ಮತದಾರರ ಹೆಸರು ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಆರೋಪಿಸಿದರು. ಮಹಿಳಾ ಮೀಸಲಾತಿ ಮಸೂದೆಗೆ ಕಾಂಗ್ರೆಸ್ ವಿರೋಧಿಯಲ್ಲ, ಆದರೆ ಅದರ ನೆಪದಲ್ಲಿ ಕ್ಷೇತ್ರ ಮರುವಿಂಗಡಣೆ ಪ್ರಕ್ರಿಯೆ ಕೈಗೊಳ್ಳಲು ಪಕ್ಷ ವಿರೋಧ ವ್ಯಕ್ತಪಡಿಸುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, ಈಗಾಗಲೇ 75% ವೋಟರ್ ಐಡಿ ಡಿಜಿಟಲೈಸೇಷನ್ ಪೂರ್ಣಗೊಂಡಿದೆ. ಆಗಸ್ಟ್ 8ರ ಒಳಗೆ ಉಳಿದ ಮತದಾರರು ತಮ್ಮ ಹೆಸರು ಪರಿಶೀಲಿಸಿ ಅಗತ್ಯವಿದ್ದರೆ ಫಾರ್ಮ್ 6 ಸಲ್ಲಿಸಿ ನೋಂದಣಿ ಮಾಡಿಸಿಕೊಳ್ಳುವಂತೆ ಕರೆ ನೀಡಿದರು. ಒಂದು ಮನೆಯಲ್ಲಿ ಕೂತು ಸಮುದಾಯ ಭವನಲ್ಲಿ ಕೂತು ಫಾರ್ಮ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಸುದ್ದಿ ಕೂಡ ಇಲ್ಲಿ ಬರ್ಲಿಲ್ಲ. ಕೆಲವು ಜಾಗದಲ್ಲಿ ಇದು ಬಿಎಲ್ಒಸ್ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಕೂಡ ನಿಮ್ ಎಲ್ಲ ಚಾನಲ್ ಮುಖಾಂತರ ಉತ್ತರ ಕನ್ನಡ ಜಿಲ್ಲೆ ನಾಗರಿಕರಿಗೆ, ಕಾರವಾರ ಜಿಲ್ಲೆ ವೋಟರ್ಸ್ಗೆ ಮತ್ತೆ ಜನರಿಗೆ ಮುಖ್ಯವಾಗಿ ಹೇಳಿಕೆ ಬಯಸ್ತೀನಿ. ಏನಂತ, ದಯವಿಟ್ಟು ನಿಮ್ಮ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇದೆ ಇಲ್ವಾ ದಯವಿಟ್ಟು ಸರಿಯಾಗಿ ಇನ್ನು ನೋಡ್ಕೊಳ್ಳಿ. 75% ಇಸ್ ಅ ಗುಡ್ ನಂಬರ್, ಆದ್ರೆ ಕೂಡ ಇದು 95 to 100% ನಾವು ಮಾಡಲೇಬೇಕು. ಯಾಕೆಂದ್ರೆ ಬಹಳಷ್ಟು ಟೈಮ್ ಇದು 2025 ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇಲ್ಲ ಅಂತ ಕೂಡ ಬಿಎಲ್ಒಸ್ ತಪ್ಪದಾರಿ ತೋರಿಸಿ ಅವ್ರ ಹೆಸರು ಹಾಕ್ತಾ ಇಲ್ಲ. ಅದಕ್ಕೆ ಆಫ್ಟರ್ 8th August the DC will ಫಾರ್ಮ್ 6 ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇನ್ಯುಮರೇಷನ್ ಫಾರ್ಮ್ ಇದೆ, ಅದು ಆ ಫಾರ್ಮ್ ಕೂಡ ಯಾರ್ಯಾರು ಹೊಸ ಮದುವೆ ಆಗಿ ಹೆಣ್ಮಕ್ಳು ಇಲ್ಲಿ ಬರ್ತಿದ್ದಾರೆ, ಇಲ್ಲ ಅಂದ್ರೆ 18 ಇಯರ್ಸ್ ಕೂಡ ಯಾರ ರಿಜಿಸ್ಟ್ರೇಷನ್ ಆಗಿಲ್ಲ, ಅದು ಫಾರ್ಮ್ ತುಂಬಿ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಕೂಡ ಸಾಧ್ಯತೆ ಇದೆ. ಸೊ ಆ ನಿಟ್ಟಿನಲ್ಲಿ 2025 and 2002 ಅಲ್ಲಿ ಕೂಡ ನಿಮ್ ಹೆಸರು ಇಲ್ಲ ಅಂದ್ರೆ ಕೂಡ ಇನ್ಯುಮರೇಷನ್ ಫಾರ್ಮ್ 6 ತಾವು ತುಂಬಿದ್ರೆ ಖಂಡಿತವಾಗಿ ಇದು ನಿಮ್ಗೆ ವೋಟರ್ ಲಿಸ್ಟ್ ಅಲ್ಲಿ ಬರೋದು. ZP, TPs ಎಲ್ಲ ಎಲೆಕ್ಷನ್ಸ್ಗೆ ಕೂಡ ವೋಟಿಂಗ್ ಮಾಡ್ಲಿಕ್ಕೆ ಖಂಡಿತವಾಗಿ ನಿಮ್ ಹಕ್ಕ ಏನಿದೆ ಅದು ನಿಮ್ಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮುಖ್ಯವಾಗಿ ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ ವೋಟಿಂಗ್ ಕಟ್ ಮಾಡ್ಲಿಕ್ಕೆ ನಿನ್ನೆನೆ ಬಹಳಷ್ಟು ಅದು ಗೊಂದಲ ಕೂಡ ಆಗ್ತಾ ಇತ್ತು. ಆದ್ರೆ ಕೂಡ ಈ ವೋಟಿಂಗ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಇಲ್ಲ ಅಂದ್ರೆ ಕೂಡ ಏನಾಗ್ತದೆ, ಮುಖ್ಯವಾಗಿ ಬರೀ ವೋಟಿಂಗ್ ರೈಟ್ ಅಲ್ಲ, ಬಟ್ ನಾಳೆ ಇಲ್ಲ ಅಂದ್ರೆ ನಾಳೆದು ದೇರ್ ಆರ್ ಚಾನ್ಸಸ್ ಸೆಂಟ್ರಲಿ ಇರ್ತಕ್ಕಂಥ ಬಿಜೆಪಿ ಗವರ್ಮೆಂಟ್ ನೀವು ಈ ದೇಶದ ನಾಗರಿಕನೇ ಇಲ್ಲ ಅಂತ ಕೂಡ ಹೇಳಲಿಕ್ಕೆ ಹೆಚ್ಚು ಕಡಿಮೆ ಮುಂದೆ ಹಿಂದೆ ನೋಡಲ್ಲ. ಸೊ ಅದಕ್ಕೆ ದಯವಿಟ್ಟು ಈ ವೋಟರ್ ಲಿಸ್ಟ್ ಅದಕ್ಕೆ ಇಂಪಾರ್ಟೆಂಟ್ ಇದೆ. ಸೆಕೆಂಡ್ಲಿ, ಎಲ್ಲ ಸರ್ಕಾರಿ ಸೌಲಭ್ಯಗಳು ಸಿಗ್ಬೇಕಾದ್ರೆ ಮುಖ್ಯವಾಗಿ ನಮ್ಮ ಕರ್ನಾಟಕ ಅಲ್ಲಿ 5 ಗ್ಯಾರಂಟೀಸ್ ಏನ್ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಕಳೆದ 3 ವರ್ಷದಿಂದ ಕೊಡ್ತಾ ಇದ್ದಾರೆ, ನಿರಂತರವಾಗಿ ಅದು ಕೂಡ ಸರಿಯಾಗಿ ಸಿಗ್ಬೇಕಾದ್ರೆ ಈ ವೋಟರ್ ಲಿಸ್ಟ್ ಇಂದ ನಿಮ್ ಹೆಸರು ಕಟ್ ಆಗ್ಬಾರ್ದು. ಅದು ಕೂಡ ನೀವು ಎಲ್ಲ ಜನರು ನೋಡ್ಬೇಕು ಅಂತ ವಿನಂತಿ. ಇದು ಬಹಳ ಸಿನ್ಸಿಯರ್ ಅಂಡ್ ಸೀರಿಯಸ್ ಎಫರ್ಟ್ ಇದೆ SIRದು, ಅದರ ಬಗ್ಗೆ ಏನ್ ತೊಂದರೆ ಇಲ್ಲ. ಆದ್ರೆ ಕೂಡ ಕೆಲವರು ಬಿಜೆಪಿ ಇಲ್ಲಿ ಇರ್ತಕ್ಕಂಥ ಲೀಡರ್ಸ್ಗಳು ಯಾಕೆ SIR ನಮ್ಗೆ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಕೂಡ ದಯವಿಟ್ಟು ನಾನು ನಿಮ್ಮ ಕೇಂದ್ರ ನಾಯಕನ ಇದು SIR ಸ್ಟಾರ್ಟ್ ಮಾಡಿಸಿದ್ದಾರೆ, ಸೊ ಅದಕ್ಕೆ ತಾವು ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಕೆಲವರು ಕಾಂಗ್ರೆಸ್ ನೇತೃತ್ವ ಮೇಲೆ ಕ್ವೆಶ್ಚನ್ಸ್ ಕೇಳ್ತಾ ಇದ್ದಾರೆ. ಬಟ್ ಆದ್ರೆ ಕೂಡ ಮಿಕ್ಕಿದ್ದು ಎಲ್ಲ ರಾಜ್ಯ ಅಲ್ಲಿ ಏನ್ ಸರಿಯಾಗಿ ಅವ್ರ ಪ್ರಕಾರ ಆಗಿದೆ, ಈ ರಾಜ್ಯದಲ್ಲಿ ಕೂಡ ಸರಿಯಾಗಿ ನಮ್ಮ ಪ್ರಕಾರ ಆಗ್ಲಿ ಅಂತ ವಿನಂತಿ ಮಾಡ್ತಾ, ನಾವು ಎಲ್ಲರೂ ಇಲ್ಲಿ ಸರ್ ಪ್ರೊಸೆಸ್ಗೆ ಏನ್ ನಮ್ಮ ನಡೀತಾ ಇದೆ ಕರ್ನಾಟಕದಲ್ಲಿ, ಅದು ಎಲ್ಲರಿಗೆ ತಾವು ಸಹಕಾರ ಕೊಡ್ತಾ ಇದ್ದೀರಾ ಅಂತ ಹೇಳಿ
ಈ ಸಂದರ್ಭದಲ್ಲಿ ಮಾತನಾಡಿದ ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್, ಯಾವುದೇ ಅರ್ಹ ಮತದಾರ ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು ಎಂಬುದು ರಾಜ್ಯ ಸರ್ಕಾರದ ಆಶಯವಾಗಿದ್ದು, ಪಕ್ಷದ ಕಾರ್ಯಕರ್ತರು ಹಾಗೂ ಅಧಿಕಾರಿಗಳ ಸಮನ್ವಯದಿಂದ ಜಿಲ್ಲೆಯಲ್ಲಿ ಉತ್ತಮ ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದರು. ಕೇಂದ್ರ ಚುನಾವಣಾ ಆಯೋಗ ತಂದಿರತಕ್ಕಂಥ ಈ ಮತ ಪರೀಕ್ಷಣಾ ಕಾರ್ಯಕ್ರಮ ಏನಿತ್ತು, ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಬಹಳ ಅದ್ಭುತವಾಗಿ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ರಾಜ್ಯದಲ್ಲಿ ಯಾವ ರೀತಿಯ ಮತವನ್ನು ಬಿಟ್ಟಿರ್ಬೋದು ಅನ್ನುವಂಥದ್ದು ಹಲವಾರು ರಾಜ್ಯದ ವಿವರಣೆಯನ್ನ ಈಗಾಗಲೇ ಮೇಡಮ್ ಕೊಡ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲೂ ಕೂಡ ಅದೇ ರೀತಿ ಮಾಡಬೇಕು ಅನ್ನೋ ಉದ್ದೇಶ ಅವರಿಗೆ ಗೊತ್ತಿಲ್ಲ. ಆದರೆ ನಮ್ಮ ಕೇಂದ್ರ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಬಹಳ ಅದ್ಭುತವಾಗಿ ಅರ್ಥಪೂರ್ವಕವಾಗಿ ನಡೀಬೇಕು ಅಂತ ಸಂದೇಶವನ್ನು ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಈಗ ಹರಿಪ್ರಸಾದ್ ಅವರು ಕೂಡ ರಾಜ್ಯದಲ್ಲಿ ಯಾವೊಬ್ಬ ವ್ಯಕ್ತಿ ಈ ಮತದಿಂದ ವಂಚಿತರಾಗಬಾರದು, ಪ್ರತಿಯೊಬ್ಬರು ಕೂಡ ಮತದಾನದ ಹಕ್ಕನ್ನು ಪಡೆಯಬೇಕು. ನಮ್ಮ ದೇಶ ಪ್ರಜಾಪ್ರಭುತ್ವ, ಮತದಾರೇ ನಾವು ಮುಂದಿನ ಪ್ರಜೆಯಾಗಿ ಹಕ್ಕನ್ನು ಮಂಡಿಸುವಂತಹದ್ದು, ಈ ದೇಶವನ್ನು ಆಳುವಂಥ ವ್ಯವಸ್ಥೆ ಇಡೀ ಜಗತ್ತಲ್ಲಿ ಇಲ್ಲದೆ ಇರ್ತಕ್ಕಂಥ ನಮ್ಮ ಭಾರತದಲ್ಲಿ ಬಹಳ ಅದ್ಭುತವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಅದರಡಿಯಲ್ಲಿ ಬಂದಿರುತ್ತೇವೆ. ಇಂಥ ಒಂದು ಹಕ್ಕನ್ನೇ ನಮಗೆ ಕಳ್ಕೊಂಡಾಗ ಒಂದು ಮಾತ್ರ ಹೇಳಿದ ಮುಂದೆ ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಸವಲತ್ತು ಮುಂದೆ ಸಿಗಲಾರದು ಅನ್ನುವಂಥ ನೋವನ್ನು ಕೂಡ ವ್ಯಕ್ತಪಡಿಸಿದರು. ಆ ದೃಷ್ಟಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ನಮಗೇನು ಜವಾಬ್ದಾರಿಯನ್ನು ಕೊಟ್ಟಿದ್ರು ಆ ಜವಾಬ್ದಾರಿಯನ್ನು ಅನುಗುಣವಾಗಿ ಇಡೀ ಜಿಲ್ಲೆಯಲ್ಲೂ ಕೂಡ ನಾವು ಜಿಲ್ಲಾಧ್ಯಕ್ಷರು, ನಾವು ನಮ್ಮ ಆಂಜನೇಯವರ ಸಲಹೆ ಸಹಕಾರದೊಂದಿಗೆ ಎಲ್ಲ ಬ್ಲಾಕ್ ಅಧ್ಯಕ್ಷರ ಸಂಪರ್ಕ ಮಾಡಿ ಸಹಜವಾಗಿ ಎಲ್ಲ ರಾಜಕೀಯ ಪಕ್ಷದ ಬೇಲೆಟ್ಟು ಏನು ಅವಕಾಶ ಕೊಟ್ಟಿದ್ಯೋ ಆ ರೀತಿ ನಮ್ಮ ಪಕ್ಷದ ಎಲ್ಲ ಬೇಲೆಗಳನ್ನು ಕೂಡ ಸಂಪರ್ಕವನ್ನು ಮಾಡಿ ತಮ್ಮ ಬೂತಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಸಂಪರ್ಕವನ್ನು ಮಾಡಿ ಅವರ ಸರಿಯಾದ ಒಂದು ಮತದಾರ ಯಾತಿಗೆ ಬರುವಲ್ಲಿ ನಾವು ಪ್ರಯತ್ನ ಪಡಬೇಕು. ಮತ್ತು ಸರ್ಕಾರದಿಂದ ಏನು ನಿಯೋಜಿಸಲ್ಪಟ್ಟಿರ್ತಕ್ಕಂಥ ಬೇಲು ಯಾರು ಬಂದಿರ್ತಾರೋ, ರೆವಿನ್ಯೂ ಅಧಿಕಾರಿಗಳಿರ್ಬೋದು, ಶಿಕ್ಷಕರಿರ್ಬೋದು, ಅಂಗನವಾಡಿಯ ಟೀಚರ್ಸ್ ಇರ್ಬೋದು, ಅವ್ರ ಜೊತೆ ತಾವು ಹೋಗಿ ಸಹಕರಿಸಿ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಮತ್ತು ಮಾಹಿತಿಯನ್ನು ಕೊಡಬೇಕು ಅಂತ ವಿಚಾರವನ್ನ ಹಲವಾರು ಸಭೆಗಳು ನಾವು ಪ್ರಸ್ತಾಪವನ್ನು ಮಾಡಿದ್ದೇವೆ. ಆ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದಾಗ ಎಲ್ಲ ಬೇರು ಕೂಡ ಎಲ್ಲರೂ ಕೂಡ ಬಹಳ ಜವಾಬ್ದಾರಿತವಾಗಿ ಅವರವರ ಬೂತ್ ಮಟ್ಟದಲ್ಲಿ ಬಂದಿರತಕ್ಕಂಥ ಬೇರುಗಳ ಸಂಪರ್ಕವನ್ನು ಮಾಡಿ ಆ ಭಾಗದ ಜನಗಳ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಕೊಡೋದ್ರ ಮುಖಾಂತರ ಮೇಡಮ್ ಅಂತ ಹೇಳಿದ್ವಿ. ನಮ್ಮ ಜಿಲ್ಲೆಯಲ್ಲಿ 75% ಈಗಾಗಲೇ ಆಗಿದೆ ಅನ್ನುವಂಥದ್ದು ಇದೆಯಲ್ಲ, ಏನಾಗಿದೆಯೋ ಅದಕ್ಕೆ ನಾನು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಇದರ ಸಹಕರಿಸಿದಂಥ ಎಲ್ಲ ಅಧಿಕಾರಿಗಳನ್ನ, ಶಿಕ್ಷಕರನ್ನ, ಅಂಗನವಾಡಿಯ ಕಾರ್ಯಕರ್ತರನ್ನ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಉತ್ತರ ಕನ್ನಡದಲ್ಲಿ ನಮ್ಮ ಕಾರವಾರ ಕ್ಷೇತ್ರದಲ್ಲಿ SIR ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅದು ನೋಡಲಿಕ್ಕೆ ನನಗೆ ಉಸ್ತುವಾರಿ ಹಾಕಿದ್ದಾರೆ ನಮ್ಮ ಮಾನ್ಯ ನಾಯಕರು, ಅಧ್ಯಕ್ಷರು KPCC ಶ್ರೀ B.K. ಹರಿಪ್ರಸಾದ್ ಸಾಹೇಬರಿಗೆ ಧನ್ಯವಾದ ಹೇಳಿ ಈ ಪ್ರಕ್ರಿಯೆ ಕಾರವಾರ ಜಿಲ್ಲೆಯಲ್ಲಿ ಸರಿಯಾಗಿ ನಡೀತಾ ಇದೆ ಅಂತ ಅಧ್ಯಕ್ಷರು ನನಗೆ ಹೇಳಿದ್ದಾರೆ. ಅರೌಂಡ್ 75% ಇಲ್ಲಿವರೆಗೂ ಡಿಜಿಟೈಸೇಷನ್ ಆಗಿದೆ ಆಫ್ ದ ವೋಟರ್ಸ್. ಭಾಳ ಖುಷಿ ಸಂದರ್ಭ. ನಿಮ್ಮ ಎಲ್ಲರ ಚಾನಲ್ ಮುಖಾಂತರ ಜನರಿಗೆ ಅಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ದಯವಿಟ್ಟು ಈ ಸರ್ ಪ್ರಕ್ರಿಯೆ ಅಲ್ಲಿ ಅವು ನಿಷ್ಕ್ರಿಯವಾಗಿ ಭಾಗವಹಿಸಬೇಕು. ಈ ಪ್ರಕ್ರಿಯೆ ಯಾವುದು ಪೊಲಿಟಿಕಲ್ ಪಾರ್ಟಿ ನಡೀತಾ ಇದೆ, ಕಾಂಗ್ರೆಸ್, BJP, JDS ಅಂತ ಇಲ್ಲ. ಇದು ಒಂದು ಕೇಂದ್ರ ಸರ್ಕಾರದಿಂದ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡ್ತಕ್ಕಂಥ SIR ಪ್ರೊಸೆಸ್. ಸೊ ನಿಮ್ಮ ನಾಗರಿಕತ್ವ ಪ್ರೂವ್ ಆಗಬೇಕಾದ್ರೆ, ನೀವು ಈ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಪ್ರೂವ್ ಆಗಬೇಕಾದ್ರೆ ಈ ಸರ್ ಪ್ರೊಸೆಸ್ಸಲ್ಲಿ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯೇ ಇಲ್ವಾ ಅದು ಸರಿಯಾಗಿ ನೋಡ್ಕೊಳ್ಳಿ. ಅನ್ಮ್ಯಾಪ್ ವೋಟರ್ಗೆ ಏನು ಫಾರ್ಮ್ 6 ಅವರು ಇನ್ಯುಮಿನೇಷನ್ ಫಾರ್ಮ್ ಬರೋದು 8 ಆಗಸ್ಟ್ಗೆ ಬಹುಶಃ ಬಿಡುಗಡೆ ಮಾಡ್ತಾರೆ. ಆ ಪ್ರೊಸೆಸ್ಗೆ ಕೂಡ
ಆ ಫಾರ್ಮ್ ಸರಿಯಾಗಿ ತುಂಬು. 11 ಡಾಕ್ಯುಮೆಂಟ್ಸ್ ಇದೆ. ಆ 11 ಅಲ್ಲಿ ಒಂದು ಯಾವುದು ಡಾಕ್ಯುಮೆಂಟ್ಸ್ ಅವರು ಕೇಳ್ತಾರೆ, ಆ ಡಾಕ್ಯುಮೆಂಟ್ಸ್ ತಾವು ಸರಿಯಾಗಿ DC ಆಫೀಸ್, ತಹಸೀಲ್ದಾರ್ ಆಫೀಸಿಂದ ತಗೊಂಡು ಈ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಸೇರ್ಪಡೆ ಮಾಡಲಿಕ್ಕೆ ಕಡ್ಡಾಯವಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ.